ತುರುವೇಕೆರೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ವಿವಾದ, ಮುಖಾಮುಖಿಯಾದ ಸಂಘಟನೆಗಳು. ಟ್ರಸ್ಟ್ ಖಜಾಂಚಿ ಶಿವಪ್ಪ ವಿರುದ್ಧ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ದಂಡಿನ ಶಿವಕುಮಾರ್ ಗಂಭೀರ ಆರೋಪ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನಾ ವಿಚಾರ ತೀವ್ರ ಸ್ವರೂಪದ ತಿರುವನ್ನ ಪಡೆದುಕೊಂಡಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವಕುಮಾರ್ ಅವರು ಟ್ರಸ್ಟ್ನ ಖಜಾಂಚಿ ಶಿವಪ್ಪ ವಿರುದ್ಧ ಸಾಲು ಗಂಭೀರ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿ ನೇರ ಎಚ್ಚರಿಕೆ ನೀಡಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವಕುಮಾರ್ ಅವರು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಹಾಗೂ ಪ್ರತಿಷ್ಠಾಪನಾ ಸಾರ್ವಜನಿಕ ದತ್ತಿ ಟ್ರಸ್ಟ್ನ ಖಜಾಂಚಿ ಶಿವಪ್ಪ ಅವರ ವಿರುದ್ಧ ಕಿಡಿಕಾರಿದರು. ಈ ಹಿಂದೆ ಶಿವಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪುತ್ಥಳಿ ನಿರ್ಮಾಣದ ಹೆಸರಿನಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಹೇಳಿಕೆ ನೀಡಿದರು. ಇದಕ್ಕೆ ತೀಕ್ಷ್ಣವಾಗಿ ತಿರುಗೇಟು ನೀಡಿದ ದಂಡಿನ ಶಿವಕುಮಾರ್ ಅವರು ಶಿವಪ್ಪ ಅವರ ಹಿಂದಿನ ಇತಿಹಾಸವನ್ನು ಕೆದಕಿ ಕಟುವಾಗಿ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಶಿವಪ್ಪ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ಸಂಪಾದಿಸಿದ್ದಾರೆ ಅಂತ ಆರೋಪಿಸಿದರು. ಅಷ್ಟೇ ಅಲ್ಲದೆ ಬಡ ದಲಿತರ ಜಮೀನು ಹಾಗೂ ಸರ್ಕಾರಿ ಜಮೀನುಗಳನ್ನು ತಮ್ಮ ಸಹೋದರರ ಹೆಸರಿಗೆ ಅಕ್ರಮವಾಗಿ ಮಾಡಿಸಿಕೊಂಡಿದ್ದಾರೆ ಎನ್ನುವುದು ಕೂಡ ತಿಳಿದು ಬಂದಿದೆ ಅಂತ ಆರೋಪಿಸಿದರು. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡುವುದಾಗಿ ಗುಡುಗಿದರು. ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸುಮಾರು ದಿನಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಬಗ್ಗೆ ಈ ಹಿಂದೆ ಒಂದು ಟ್ರಸ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಆ ಹೇಳಿಕೆಗೆ ನಾವು ಇವತ್ತು ಒಂದು ಸಮಂಜಸವಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈ ಗೋಷ್ಠಿಯನ್ನು ಕರೆದಿದ್ದೀವಿ. 2025 ನವೆಂಬರ್ 11ರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ 47/74/75 ರಿಜಿಸ್ಟರ್ ನಂಬರ್ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟು ಡಿಸೆಂಬರ್ 6ರಂದು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಈ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಹೃದಯ ಭಾಗದಲ್ಲಿ ಏನು ಪಟ್ಟಣ ಪಂಚಾಯತ್ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಯಿತು. ಹಾಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಅನಾವರಣವಾಯಿತು. ಈ ರೀತಿ ಜಿಲ್ಲೆನ ಅನೇಕ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಒಂದು ಹಸಿರು ನಿಶಾನೆಯನ್ನು ತೋರಿತು. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಮತ್ತು ಆದರ್ಶಗಳಿಗೆ ಬದ್ಧವಾಗಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಮನವಿಯನ್ನು ತಹಸೀಲ್ದಾರರು ಮತ್ತು DC ಅವರಿಗೆ ಸಲ್ಲಿಸ್ತು. ಇದನ್ನು ಅರ್ಥಂತ ಕೆಲವು ವ್ಯಕ್ತಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು 2-3 ಸಭೆಯನ್ನು ಮಾಡ್ತು. ಆ ಸಭೆಗೆ ನಾನು ಸಹ ಒಳಗೊಂಡಿದ್ದೆ. ಆದರೆ ಆ ಸಭೆಯಲ್ಲಿ ಈ ತಾಲೂಕಿನ ಯಾವುದೇ ಒಬ್ಬ ಹಿರಿಯ ದಲಿತ ಮುಖಂಡರಿಗೂ ಸಹ ಮರ್ಯಾದೆಯನ್ನು ಕೊಡದೆ ಈ ತಾಲೂಕಿನಲ್ಲಿ 16 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಹೋರಾಟಗಳನ್ನು ಮಾಡಿ ಬಡವರಿಗೆ ಕಣ್ಣೀರೊರೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಹೋರಾಟ ಮತ್ತು ಸಂಘಟನೆಯ ತತ್ವ ಆದರ್ಶಗಳನ್ನು ಪಾಲಿಸಿ ಇಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಅನೇಕ ಭೂಮಿ ಇಲ್ಲದವ್ರಿಗೆ ಭೂಮಿಯನ್ನು ಕೊಡಿಸ್ಕೊಂಡು ಮತ್ತು ನೋವಿನಲ್ಲಿರ್ತಕ್ಕಂಥವ್ರಿಗೆ ಕಣ್ಣೀರನ್ನು ಒರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಗಮನಿಸದೆ ಏಕಾಏಕಿ ಕೆಲವು ವೈಟ್ ಕಾಲರ್ನ ವ್ಯಕ್ತಿಗಳು ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ನಿರ್ಮಾಣ ಮಾಡ್ತೀನಿ ಅಂತ ಹೊರಟಿದೆ.
ನಾನು ಅವ್ರಿಗೆ ಪತ್ರಿಕೆ ಮುಖಾಂತರವಾಗಿ ಕೇಳ್ತಾ ಇದ್ದೀನಿ, ನೇರವಾಗಿ ಅವರ ಮನೆಯಲ್ಲಿ ಯಾರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಇಟ್ಕೊಂಡಿದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಸಾರ್ವಜನಿಕ ಅರ್ಹರಾಗಿರ್ತಾರೆ ಅಂತ ಹೇಳ್ತೀನಿ. ಯಾವುದೇ ಈ ತಾಲೂಕಿನ ಬಡವರಿಗೆ ಆಗಲಿ ಇಲ್ಲ ದೀನ ದಲಿತರಿಗೆ ಆಗಲಿ ಯಾರಿಗೂ ಒಂದು ಸಣ್ಣ ಸಹಾಯವನ್ನೂ ಮಾಡದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆಯನ್ನು ನಾನು ಇಡ್ತೀನಿ. ನಮ್ಮ ಮುಖಾಂತರನೇ ಆಗಬೇಕು. ಈ ತಾಲೂಕಿನಲ್ಲಿ ನಮ್ಮನ್ನು ಬಿಟ್ಟರೆ ಇನ್ಯಾರು ಶ್ರೇಷ್ಠರಲ್ಲ ಅಂತೇಳಿ ಒಂದು ಈ ಏನು ಕೆಲವು ಸಂಘಟನೆಗಳು ಕೆಲವು ಇವರು ದುಡ್ಡನ್ನು ಎತ್ಕೊಳಕ್ಕೆ ಬಂದಿದ್ದಾರೆ. ಅವರು ಘಂಟಾಘೋಷವಾಗಿ ಇದನ್ನು ಹೇಳ್ತಾ ಇದ್ದೀನಿ, ಅವರು ಯಾರ್ಯಾರ ಒಂದು ಪೈಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಅವರು ಸಾಕ್ಷಿ ಸಮೇತ ತೋರಿಸಿದ್ರೆ ನಾವು ಅವ್ರ ಮನೇಲಿ ಜೀತ ಮಾಡೋಕ್ಕೂ ರೆಡಿ ಇದ್ದೀವಿ. ಜೀತ ಇದನ್ನು ಯಾವುದೇ ಕಾರಣಕ್ಕೆ ಒಂದು ಕ್ಲೂ ಇಲ್ದಲೆ ಒಂದು ಮಾಹಿತಿನೇ ಇಲ್ದಲೆ ಸುಮ್ಮನೆ ಈ ತಾಲೂಕಿನ ಸಾಮಾಜಿಕ ಹೋರಾಟಗಾರರನ್ನ ದಲಿತರನ್ನ ಅವಮಾನಿಸಿದ್ದಾರೆ, ದುಡ್ಡನ್ನ ಇಸ್ಕೊಂಡು ತಿಂತಾ ಇದ್ದಾರೆ ಅಂತ ಅವಮಾನಿಸಿದ್ದಾರೆ. ಆ ಹಿಂದೆ ಒಂದು ಟ್ರಸ್ಟನ್ನು ಮಾಡಿದ್ದಾರೆ. ಈ ಟ್ರಸ್ಟಿಗೆ ಯಾವುದೇ ಒಬ್ಬ ನಾಯಕನನ್ನು ಸಹ ಆಹ್ವಾನ ಮಾಡಿಲ್ಲ. ಈ ಟ್ರಸ್ಟಿಗೆ ಸನ್ಮಾನ್ಯ ಧನ್ಪಾಲ್ ರವರು ಅಧ್ಯಕ್ಷರಾಗಿದ್ದಾರೆ. ಮೊನ್ನೆ ಧನ್ಪಾಲ್ ರವರೇ, ನೀವು 2 ಸಭೆಯನ್ನು ಕರೆದಾಗ ಆ ಸಭೆಗೆ ನಾವು ಬಂದಿದ್ವಿ, 3ನೇ ಸಭೆಗೂ ಸಹ ನಾವು ಹೋಗಿದ್ವಿ. ನೀವು ಯಾರೋ ಮೀರ್ ಸಾಧಕರನ್ನ ಮಾತುಗಳನ್ನು ಕೇಳಿ ಈ ತಾಲೂಕಿನ ಗಣ್ಯ ವ್ಯಕ್ತಿಗಳನ್ನು ಅಂದರೆ ಮುಖ್ಯ ದಲಿತ ಮುಖಂಡರುಗಳನ್ನು ಕೈಬಿಟ್ಟು ನಿಮಗೆ ಬೇಕಾದಂಗೆ ನೀವು ಟ್ರಸ್ಟ್ನ ಮಾಡ್ಕೊಂಡು ಹೋದರೆ ನೀವು ಬಹಳ ಸಾಚ, ಇನ್ನಿತರೆಲ್ಲ ಈ ತಾಲೂಕಿನಲ್ಲಿ ಯಾರು ಸಾಚರಲ್ಲ ಅಂತ ನಾವೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಮೆಯನ್ನು ಇಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆ ನಾವೇ ಇಡ್ತೀವಿ, ನಿಮ್ಮ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ಇಲ್ಲಿ ನೀವು ದಲಿತರನ್ನ ಹೊಡೆದಾಡ್ತಿದ್ದೀರಾ. ದಲಿತರನ್ನ ಏನಕ್ಕೆ ಹೊಡೆದಾಡ್ತಿದ್ದೀರಾ? ದಲಿತರನ್ನ ಒಗ್ಗಟ್ಟಿಂದ ನೀವು ತಗೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಆ ಮುಖಂಡರನ್ನ ಈ ಮುಖಂಡರನ್ನ ಹೊಡೆದಾಡಿಸಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಮೆ ಮಾಡ್ತೀವಿ ಅಂತ ಹೇಳಿ ನೀವು ಇದನ್ನು ಮಾಡ್ತಾ ಇದ್ದೀರಾ. ಬಂಧುಗಳೇ, ಇದೇ ಟ್ರಸ್ಟ್ನಲ್ಲಿ ಏನು ಮೊನ್ನೆ ಹೇಳಿಕೆ ಕೊಟ್ಟಂತ ಆ ಟ್ರಸ್ಟ್ನ ಖಜಾಂಚಿ ಶಿವಪ್ಪನವರು ಯಾವ ದಲಿತ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ, ಈ ತಾಲೂಕಿನಲ್ಲಿ ಯಾವ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಬಂದು ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವ್ಯಕ್ತಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ಇದೇ ಶಿವಪ್ಪನವರು BBMPನಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಹಗರಣ ಮಾಡಿದ್ದಾರೆ ಅದನ್ನು ನಾವು ಇತ್ತೀಚೆಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊರಗಡೆ ತರ್ತೀವಿ. ಅದೇ ತದನಂತರ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು. ಆವಾಗ ಏನೇನು ಗೋಲ್ಮಾಲ್ ಮಾಡಿದ್ದಾರೆ ಅದು ಸಹ ನಮ್ಮ ಹತ್ರ ಇದೆ. ಹಾಗೆ KEDBನಲ್ಲಿ ಸರ್ಕಾರದ ಆಸ್ತಿಯನ್ನು ತನ್ನ ಅಣ್ಣನ ಮಕ್ಕಳಿಗೆ, ತನ್ನ ಮಕ್ಕಳಿಗೆ, ತನ್ನ ಹೆಂಡತಿ ಹೆಸರಿಗೆ ಸುಮಾರು 8-10 ಎಕರೆಯನ್ನು ಭೂಮಿಯನ್ನು ಕಬಳೆ ಮಾಡಿಕೊಂಡು ಒಂದು ಟ್ರಸ್ಟ್ನ ಹೆಸರಲ್ಲಿ, ಮುನೇಶ್ವರ ಟ್ರಸ್ಟ್ನ ಹೆಸರಲ್ಲಿ ದಲಿತರಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಕಬಳೆ ಮಾಡಿಕೊಂಡು ಇವತ್ತ ಸುಮಾರು ಕೋಟಿ ವೆಚ್ಚದಲ್ಲಿ ಮುನೇಶ್ವರ ದೇವಸ್ಥಾನವನ್ನು ಕಟ್ಕೊಂಡು ಈ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆದು ಇದನ್ನು ಮಾಡ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡ್ತೀನಿ ಅಂತ ಇವತ್ತು ಬಂದಿದ್ದಾರೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಅವ್ರು ಹಾಕಿಕೊಟ್ಟ ದಾರಿ ಹಿಡಿಬೇಕು. ಈ ದಲಿತ ಏನು ವೈಟ್ ಕಾಲರ್ನ ದಲಿತ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಯಾವತ್ತಾದರೂ ಈ ತಾಲೂಕಿನಲ್ಲಿ ಅವರು ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಆಗಲಿ ₹1 ಕೊಟ್ಟಿದ್ರೆ ಅವರು ಈ ಪುತ್ಥಳಿನ ನಿರ್ಮಾಣ ಮಾಡೋಕ್ಕೆ ಅರ್ಹರು ಅಂತ ಹೇಳ್ತೀನಿ. ಹಾಗೆ ಮಠದ ಹೆಸರಿನಲ್ಲಿ ಏನೇನೆಲ್ಲ ಒಂದು ಇದನ್ನ ಮಾಡಿದ್ದಾರೆ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕೊಡ್ತೀನಿ. ಆದರೆ ಒಂದೇ ಕುಟುಂಬದಲ್ಲಿ 16 ಎಕರೆಯನ್ನು ಜಮೀನನ್ನು ಹೊಡೆದು ಮತ್ತು ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು,
ಹಾಗೆ ಬಾಮೈದನ ಹೆಸರಿನಲ್ಲಿ ಮಠದಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಭೂಮಿಯನ್ನೇ ಕಬಳಿಸಿದ್ದಾರೆ. ಅದು ನಮ್ಮ ಹತ್ರ ಸಾಕ್ಷಿ ಸಮೇತ ಇದೆ. ಹಾಗೆ ಏನು ತಹಶೀಲ್ದಾರ್ರವರಿಗೆ ಇಂದಿನ ಟ್ರಸ್ಟಿಗಳು ಹೇಳ್ತಾರೆ 7/7/2026 ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಂತ. ಆದರೆ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು 27/2/2026 DC ಅವರಿಗೆ ಮನವಿಯನ್ನು ಕೊಟ್ಟಿದೆ. ಡಿಸೆಂಬರ್ 6 ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದೆ. ಹಾಗೆ ಪಟ್ಟಣ ಪಂಚಾಯಿತಿಯವರಿಗೆ 6/11/2025 ಮನವಿಯನ್ನು ಕೊಟ್ಟಿದೆ. ಈ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟ ನಂತರ ಟ್ರಸ್ಟ್ ಅನ್ನು ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಈ ಟ್ರಸ್ಟ್ನ ಮೂಲ ಉದ್ದೇಶ ಇಷ್ಟೇ: ದಲಿತರನ್ನು ಮಂಗಗಳನ್ನಾಗಿ ಮಾಡಿ, ಈ ದಲಿತರಲ್ಲಿ ಒಳದಾಟವನ್ನು ಸೃಷ್ಟಿ ಮಾಡಿ ತಮ್ಮ ಟ್ರಸ್ಟ್ನ ಸ್ವಬಳಕೆಗೆ ಸ್ವಯಂ ಇದಕ್ಕೆ ಮಾಡ್ಕೋಬೇಕು ಅಂತ ಹೇಳಿ ಟ್ರಸ್ಟನ್ನು ಮಾಡಿದ್ದಾರೆ. ಈ ವೈಟ್ ಕಾಲರ್ ಟ್ರಸ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಜನ ನಂಬಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಕಿಕೊಟ್ಟಂಥ ದಾರಿಲಿ ನಾವು 16 ವರ್ಷಗಳಿಂದ ಸಂಘಟನೆಯನ್ನು ಮಾಡ್ಕೊಂಡು ಬಡವರ ಕಣ್ಣೀರು ಒರೆಸ್ಕೊಂಡು ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಾವು ನಿಲ್ಲಿಸ್ತೀವಿ. ನಮ್ಮ ಮನೆಯ ದುಡ್ಡನ್ನು ತಂದು ಹಾಕಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡ್ತೀವಿ. ಅವ್ರಿಗೆ ಓಪನ್ ಚಾಲೆಂಜನ್ನು ಕೊಡ್ತಿದ್ದೀನಿ. ಅವ್ರಿಗೆ ತಾಕತ್ತಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿಗಳು ವೈಟ್ ಕಾಲರ್ನವರು, ಹಣ ಉಳ್ಳವರು, ಅವರು ಸ್ವಂತ ದುಡ್ಡನ್ನು ತಗೊಂಬಂದು ಹಾಕಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಲಿ. ಇಲ್ಲ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಲಿ. ಸುಮ್ಮನೆ ದಲಿತರನ್ನ ಇಲ್ಲಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರನ ಅವಮರ್ಯಾದೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರ ಕಚೇರಿ ಮುಂದ್ಗಡೆ, ಅವರ ಮಠದ ಮುಂದ್ಗಡೆ, ತಾಲೂಕು ಕಚೇರಿ ಮುಂದ್ಗಡೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡಿ ಇಲ್ಲಿಗೆ ಬಾಯಿ ಮುಚ್ಕೊಂಡು ಇಲ್ಲಿರ್ತಕ್ಕಂಥ ದಲಿತರಿಗೆ ಕ್ಷಮೆ ಕೇಳಬೇಕು. ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ಹೇಳಿ ₹1 ದುಡ್ಡನ್ನು ಯಾರೂ ತಗೊಂಡಿಲ್ಲ. ಅದಾದ ನಂತರ ಟ್ರಸ್ಟನ್ನು ಇವರು ಯಾಕೆ ಮಾಡಿಸಿರೋ ಅನ್ನೋ ಒಂದು ಕಾರಣ ಬಿಟ್ಟು ನಾವು ಸಹ ಟ್ರಸ್ಟನ್ನು ಮಾಡಿಸಿದ್ವಿ. ಇಲ್ಲಿ 4 ಜನ ಟ್ರಸ್ಟಿಗಳಿಲ್ಲ, 26 ಜನ ಟ್ರಸ್ಟಿಗಳಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರುಗಳು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಹ ಕಾರ್ಯದರ್ಶಿಗಳು ಒಳಗೊಂಡಂತೆ 26 ಜನ ಟ್ರಸ್ಟಿಗಳನ್ನು ನಾವು ಮಾಡಿದ್ದೀವಿ. ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹೋರಾಟದ ಆದಿನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಇಲ್ಲ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹಾಗೂ ಅಭಿವೃದ್ಧಿ ಸೇವಾ ಟ್ರಸ್ಟ್, ತಾಲೂಕು ಕಚೇರಿ ಪಕ್ಕದ ರಸ್ತೆ ಇರ್ತಕ್ಕಂಥ ಕಚೇರಿ, ಇದರ ಹೆಸರಿನಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ತಹಶೀಲ್ದಾರ್ ಅವರು, ಮಾನ್ಯ ಶಾಸಕರು ಸಹ ನಮಗೆ ಒಂದು ಶಕ್ತಿಯನ್ನು ತುಂಬ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರ ಒಂದು ಮನವಿ ಪತ್ರದೊಂದಿಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದು ಸಹ ನಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕೈ ಸೇರುತ್ತೆ, ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರುತ್ತೆ. ನಾವು ಮಾಡಾದ್ಮೇಲೆ ಇವರು ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಮ್ಗಳ ಜೊತೆ ಕೈ ಜೋಡಿಸಿದ್ರೆ ಇಷ್ಟೊತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಆಗ್ತಿತ್ತು. ಇಲ್ಲಿ ಇವರು ಹಣವನ್ನು ಮಾಡೋದಕ್ಕೆ ಮಾತ್ರ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹೀಗಾಗಿ ಈ ತಾಲೂಕಿನ, ಈ ಜಿಲ್ಲೆಯ ಯಾರ ಒಬ್ಬ ನಾಗರಿಕರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜೊತೆ ಸದಾ ನಾವು ನೊಂದವರ ಪರ ಇರ್ತಕ್ಕಂಥವ್ರು ಯಾವಾಗಲೂ ಬಾಬಾ ಸಾಹೇಬರು ಹಾಕಿಕೊಟ್ಟ ದಾರಿಯಲ್ಲೇ ಇರ್ತೀವಿ. ಯಾವತ್ತೋ ಒಂದು ದಿನ ಬಂದು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ನಾವು ನೊಂದವರ ಕಣ್ಣೀರನ್ನು ಒರೆಸಿದ್ದೀವಿ, ನೊಂದವರ ಜೊತೆ ಇದ್ದೀವಿ. ಹಾಗಾಗಿ ಸಾವಿರಾರು ಜನಗಳಿಗೆ ಭೂಮಿಯನ್ನು ಕೊಡಿಸಿದ್ದೀವಿ, ಭೂಮಿ ಕಿತ್ಕೊಂಡಿಲ್ಲ. ಮಠದ ಹೆಸರಲ್ಲಿ ಭೂಮಿಯನ್ನು ದೋಚಿಲ್ಲ. ನಾವು ಭೂಮಿ ದೋಚಿರೋರು ಬಂದು ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳ್ತಾ ಇದ್ದಾರೆ. ಇದಕ್ಕೆ ದಯವಿಟ್ಟು ಈ ತಾಲೂಕಿನ ಜನ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಯಾವುದೇ ಕಾರಣಕ್ಕೂ ಈ ಗೊಂದಲವನ್ನು ಈ ಸೃಷ್ಟಿ ಮಾಡ್ತಕ್ಕಂಥ ಟ್ರಸ್ಟಿಗಳು ತಾಲೂಕಿನ ಜನತೆ ಮುಂದೆ, ದಲಿತರ ಜನತೆ ಮುಂದೆ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ.